ಹಲ್ಲೆಲೂಯಾ. ದೇವರ ನಮಗೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಪೇತ್ರನು ಬರೆದ ಮೊದಲನೆಯ ಪತ್ರಿಕೆ 4ನೇ ಅಧ್ಯಾಯ 18ನೇ ವಚನ. ನೀತಿವಂತನು ರಕ್ಷಣೆ ಹೊಂದುವುದು ಕಷ್ಟವಾದರೆ ಭಕ್ತಿಹೀನನು ಪಾಪಿಷ್ಠನು ನಿಲ್ಲುವುದು ಹೇಗೆ? ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದ ಅರ್ಥವೇನೆಂದರೆ, ಈ ಲೋಕದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿ ದಾನ ಧರ್ಮವನ್ನು ಮಾಡಿ ಇಂಥವರು ನೀತಿವಂತರಾಗಿರ್ತಾರೆ. ಇಂಥವರೇ ದೇವರನ್ನು ಅರಿಯುವುದು ಬಹಳ ಕಷ್ಟವಾಗಿದೆ, ನೀತಿವಂತರಾಗುವುದು ಬಹಳ ಕಷ್ಟವಾಗಿದ್ದಾರೆ. ಆದರೆ ನಾವು ದಿನನಿತ್ಯವೂ ಪಾಪ ಮಾಡುತ್ತಾ ಅನೀತಿ ಮಾಡುತ್ತಾ ದೇವರಲ್ಲಿ ಭಯಭಕ್ತಿ ಇಲ್ಲದೆ ದೇವರನ್ನು ಶಪಿಸುತ್ತಾ ಇರುವುದಾದರೆ ಅಂಥವರು ನೀತಿವಂತರಾಗುವುದು, ದೇವರ ರಕ್ಷಣೆಯನ್ನು ಹೊಂದುವುದು ಬಹಳ ಕಷ್ಟವಾಗಿರುತ್ತದೆ. ಆದ್ದರಿಂದ ನಾವು ದೇವರ ರಕ್ತದಲ್ಲಿ ತೊಳೆಯಲ್ಪಟ್ಟವರಾಗಿ ದೇವರಲ್ಲಿ ರಕ್ಷಣೆಯನ್ನು ಹೊಂದಿ ದೇವರ ಮಾರ್ಗದಲ್ಲಿ ಜೀವಿಸುವುದಾದರೆ ನಾವು ಸಹ ನೀತಿವಂತರಾಗುತ್ತೇವೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಾರ್ಥಿಸೋಣ. ಪರಿಶುದ್ಧನು ಪರಿಶುದ್ಧನು ಉನ್ನತನು ಅಪ್ಪ, ನೀತಿವಂತನು ಆದ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇನೆ ಅಪ್ಪ. ಈ ಸಮಯದಲ್ಲಿ ಈ ವಾಕ್ಯವನ್ನು ಕೊಟ್ಟಿದ್ದರಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ ಅಪ್ಪ. ಈ ವಾಕ್ಯವನ್ನು ಅಪ್ಪ ನಮ್ಮನ್ನು ಕರಗಳಿಗೆ ಒಪ್ಪಿಸಿದ ಅಪ್ಪ ಬೇಡುತ್ತೇವಪ್ಪ. ಹೌದು ಸ್ವಾಮಿ, ಹಾಗೆ ಕೇಳುತ್ತಿರುವಂತ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿರಿ ಎಂಬುದಾಗಿ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡುತ್ತಂದೆ. ಆಮೆನ್.